ಮಾತು ಹೇಳಕತ್ತಾರ ಅವ್ರು. ಮತ್ತೆ ಅವ್ರ ಏನ್ ತಿಳಿದತ್ತ ಅವ್ರಿಗೆ? ಆ ಓ ಅದಕ್ಕೆ ಹೇಳಿದ್ರಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಹೋದ ಪಳೆದನ ವಿಷಯನ ಈಗ ಸದ್ಯಕ್ಕೆ ಈ ಪಳೆದಾಗ ಮಾತಾಡೋಂಗಿಲ್ಲ. ಹೌದಾ ಮುಂದಿನ ಪಾಳ್ಯಕ್ಕೆ ಮತ್ತೆ ವಿಷಯ ಬೇರೆ ಇರ್ಬೇಕು ಅಂತ ಮಾತು ಹೇಳ್ಯಾರ. ಹೇಳ್ಯಾರಿಪ್ಪ ಗುರುಜಿ ಅವರು. ಆದ್ರೂ ಸಹಿತ ಮಾತಾಡಿರ್ತಕ್ಕಂತ ವಿಷಯಕ್ಕೆ ತದ್ದಿರೋದ್ರಾಗ ನಾವು ಉತ್ತರ ಕೊಟ್ಟು ಮಾತಾಡ್ಬೇಕಾಗ್ಯದ. ಹೌದಾ ಹೇಳಿದ್ರು ನಾವು ಹೆಂಗಪ್ಪ ಅಂತ ಕೇಳಿದ್ರಿ ಹೆಂಡತಿ ಹೆಚ್ಚದಾಳ, ಹೆಂಡತಿ ಶ್ರೇಷ್ಠದಾಳ. ಹೌದಾ ಮಾಡ್ಕೊಂಡಿರ್ತಕ್ಕಂತ ಗಂಡಗ ಕುಷ್ಠರೋಗಿದ್ರು ಸಹಿತ ಹೊತ್ಕೊಂಡು ಹೋಗಿ ಗಂಡನ ಸೇವೆ ಮಾಡ್ಯಾಳು. ಮಾಡಿದ್ರು ಸಹಿತ ಗಂಡ ಇರ್ತಕ್ಕಂತ ಯೌವನ ರೂಪನ ಪಡೆದಾಳು. ಹೌದಾ ಅದೇ ತರನಾಗಿ ಯಾವ ನಮ್ಮ ಸಾವಿತ್ರಿ ದೇವಿ ಗಂಡನ ಜೋಡಿ ಬೆನ್ನ ಹತ್ತಿ ಗಂಡನ ಜೀವ ಮರಳಿ ಪಡಿದಲ್ಲದ ಅತ್ತಿ ಮಾವರಿಗೆ ಹೋಗಿರ್ತಕ್ಕಂತ ಕಣ್ಣು ಕೊಡಿಸಲ್ಲ, ಆಸ್ತಿ ಕೊಡಿಸಲ್ಲ ತಿಳಿದು ಏನ್ ಹೇಳ್ತಾರ ಗುರುಜಿ ಅವ್ರು? ಅದಕ್ಕೆ ಗುರುಗಳು ಏನು ಮಾತಾಡ್ರಪ್ಪ ಅಂತ ಕೇಳಿದ್ರ ಅಜ್ಜಪ್ಪಣ್ಣ ಏನ್ ಮಾತಾಡ್ಯಾರಿಪ್ಪ? ನೋಡಿ ಇವತ್ತ ಗಂಡನ ಸಲುವಾಗಿ ಪಾನ ಪ್ರದಾಳ ಅಂದ್ರೆ ಏನ ಗಂಡ ಹೆಚ್ಚು ಹೆಣದ ಹೆಚ್ಚು ಅಂತ ಮಾತು ಕೇಳಾಕ್ತಾರ ಅವ್ರು. ಕೇಳ್ತಾರಿಪ್ಪ. ಒಂದು ಮಾತು ಕೇಳ್ತೀನಿ ನಿಮ್ಮನ್ನ ಇಲ್ಲಿ. ಯಾನ್ ಕೇಳಿದ್ರಿಪ್ಪ? ಈಗ ನಿಮಗ ನಾವು ಪ್ರಶ್ನೆ ಹಾಕೋದು, ನಮಗ ನೀವು ಪ್ರಶ್ನೆ ಹಾಕಿರಿ. ಹೌದಿಲ್ಲ? ಅದಕ್ಕೆ ಕಮಿಟಿ ಅವ್ರು ನೋಡ್ಬೇಕಾಗ್ತಾರ. ಒಂದ್ 500 ರೂಪಾಯಿ ಕಟ್ಟಿರ. ಕಟ್ಟಿರಲ್ಲ. ಇಲ್ಲಿ ಮೊದಲು ಹೊಡೆದಾರ 5 ಕೊಡ್ತಾರೋ ಏನ ನೀನು ಆಮೇಲೆ ಹೊಡೆದತ್ರಿ ನಿನಗ 5 ಕೊಡ್ತಾರೋ? ಪೈಲ್ ಹೊಡೆದಾರಿಗೆ ಕೊಡಾರಲ್ಲ ಅವ್ರು. ಇಬ್ರು ಹಾಕಿದ್ದು ಸವಾಲ. ಹೌದಿಲ್ಲ? ಅದಕ್ಕೆ ಹೆಂಗೈತಿಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಹೆಂಡತಿ ಇದ್ದಕ್ಕೆ ಗಂಡನ ಸಲುವಾಗಿ ಸೇವಾ ಮಾಡ್ಯಾಳ. ಸೇವಾ ಮಾಡ್ಯಾಳ. ಯಾಕೆ ಮಾಡ್ಯಾಳು? ತನ್ನ ಪತಿವ್ರತ ಧರ್ಮ ಹಾಳಾಗಬಾರ್ದು, ತನ್ನ ಪತಿವ್ರತ ಧರ್ಮ ಇರ್ಬೇಕು, ಗಂಡ ತನ್ನ ಜೋಡಿ ಇರ್ಬೇಕಂತ ತಿಳ್ಕೊಂಡು ಮಾಡ್ಯಾಳ. ಹೌದಾ ನೀವು ಪ್ರಶ್ನೆ ಏನ್ ಮಾಡತ್ರಿ? ಏನ್ರಿಪ್ಪ? ಗಂಡನ ಸಲುವಾಗಿ ಮಾಡ್ಯಾಳ. ಏನ ಗಂಡ ಹೆಚ್ಚು ಹೆಂಡತಿ ಹೆಚ್ಚು? ಮಾಡಿದವ್ರು ಹೆಚ್ಚೇನು ಮಾಡಿಸ್ಕೊಂಡವ್ರು ಹೆಚ್ಚು? ಯಾರು ಹೆಚ್ಚ? ಮಾಡಿದವ್ರು ಹೆಚ್ಚಲ್ಲ. ಉಪಕಾರ ಮಾಡಿದವ್ರು ಹೆಚ್ಚಿರ್ತಾರಲ್ಲಿ, ಉಪಕಾರ ಮಾಡಿಸ್ಕೊಂಡವ್ರು ಹೆಚ್ಚಲ್ಲ. ನೋಡು ಉಪಕಾರ ಮಾಡಿಸ್ಕೊಂಡವ್ ಏನ್ ಹೇಳ್ತಾರ? ಸಾವಿತಕ ನಿನ್ನ ಋಣದಾಗಿರ್ತಂತಾನ ಅಂತಾರ್ಲರಿಪ್ಪ. ಇಲ್ಲಿ ನಮ್ಮ ಅವ್ವ ಗಂಡನ ಸೇವೆ ಮಾಡ್ಯಾಳ, ಋಣ ಐತಿ. ಋಣ ಅದ. ಅಕ್ಕಿ ಋಣ ತೀರ್ಸಾಕ ನಿಮಗೂ ಆಗಂಗಿಲ್ಲ, ನಿಮ್ಮ ಆಜುಗಳಿಗೂ ಆಗಂಗಿಲ್ಲ, ನಿಮ್ ಮುತ್ಯಾಗ ಆಗುದಿಲ್ಲ. ಹೌದಿಲ್ಲ? ಮುತ್ಯಾಗ ಹೇಳಿದ್ರ ಅವ್ರ ಏನ್ರಿಪ್ಪ? ಏನಪ್ಪಾ ಅಂತ ಕೇಳಿದ್ರ ಏನ್ ಹೇಳ್ತಾರ ಮಾತಾ? ಗಂಡನ ದೇವರ, ಗಂಡನ ಸರ್ವಸ್ವ, ಗಂಡನ ಬಿಟ್ರೆ ನಿಮಗೆ ಗಟ್ಟಿಲ್ಲ ಹೆಣ್ಣು ಮಕ್ಕಳಿಗೆ ಅಂದಾಗ ನೀವು ದೇವರ ಅಲ್ಲಿ ನನಗೆ ದೇವ್ ಆಗ್ಯಾನ. ಗಂಡ ದೇವರ ನಾವು ಒಪ್ಕೊಳ್ತೀವಿ. ಆದ್ರೆ ಗಂಡ ದೇವರ ಆಗ್ಬೇಕಾರ ಏನ ಕಾರಣ? ಏನ್ ಕಾರಣ ಬೇಕಲ್ಲ? ಗಂಡ ದೇವರ ಅದಾವ ಯಾಕೆ ಹೆಂಡತಿ ಕಾಲ ಬಿದ್ದ ಹೆಂಗ್ ಹೆಚ್ಚಕ್ಕಾನ ಹೊತ್ತು ನಾ ಕೇಳೀನಿ. ಗುರೂಜಿ ಅವ್ರ ಬೇರೆ ತಂದಾರ. ಅದಕ್ಕೆ ಏನ್ ಮಾತಾಡಿದ್ರ ಗೊತ್ತೈತಿ ಏನ? ಸರಸಿಡಿ ಕಲಾವಂತ್ರ ಏನ್ರಿಪ್ಪ? ಏನ್ ನೀ ಮದುವೆ ಆದ್ಮೇಲೆ ನೀನು ಹೆಂಡ ತೆಗೆದಿ, ಮದುವೆ ಆದ್ಮೇಲೆ ನಾನು ಗಂಡ ಆಗೇನಿ. ಮತ್ತ ಅದಕ್ಕಿದ್ರ ಮೊದಲೇ ನೀ ಹೆಂಡ ತೆಗಿದ್ದನ ಅನ್ನುವಂತ ಮಾತು ಕೇಳ್ಯಾರ ಅವ್ರು. ನೀ ಅಲ್ಲೇ ಹಳೂರಾಗ ಏನ್ ಹೇಳ್ಬೇಕಲ್ಲ ಅಂತಾರ ಅವ್ರು. ಅದಕ್ಕೆ ಮಾಸ್ತರ ನೀವು ಇದ್ರ ಮಾತಾಡ್ತಿರ್ತೀರ ತಿಳ್ಕೊಂಡು ನಿಮ್ಗೊಂದು ಮಾತು ಏನ್ ಕೇಳಿನಂದ್ರ ಏನ್ರಿಪ್ಪ? ನೀ ಗಂಡ ಆಗ್ಬೇಕಾರ ಏನು ಸಾಧನೆ ಮಾಡಿ ಗಂಡ ಆಗದಿ ಕೇಳಿನ? ಏನು ಸಾಧನೆ ಮಾಡಿ ಗಂಡ ಆಗಿದೀನಿ? ಗಂಡ ಇದ್ದಾವ ದೇವ್ರ ಅನ್ಸ್ಕೊಳ್ಬೇಕಾರ ಒಂದ್ ಏನಾರ ಸಾಧನೆ ಮಾಡಿದಾಗ ನಿನಗೆ ದೇವ್ರ ಅನ್ಬೇಕಾಗೈತನ. ಹೌದೌದು, ಹಂಗ ದೇವ್ರ ಅನ್ನಕ್ ಬರಂಗಿಲ್ಲ. ಒಟ್ಟ ಬರಂಗಿಲ್ಲ. ಅದಕ್ಕ ಅಂತದ್ ಏನು ನೀ ಮಾಡಿದತ್ ಕೇಳಿ ನೀ ಅದನ್ನ ಹೇಳಕ್ ಆಗಿಲ್ಲ. ಆಗಿಲ್ಲ. ಮುಂದಿನ ಒಂದು ಪಾಳ್ಯ ಕೊಡ್ತಾನ, ಆದ್ರ ಅದನ್ನ ಒಂದ ಹೇಳು. ಅದು ಒಂದ ಒಟ್ಟ ಬೆಳಗ ಗೊತ್ತಕ ಹೆಂಗೊಚ್ಚಿ. ಹೌದಿಲ್ಲ? ನಾವು ದೇವ್ರ ಅನ್ಸೋದನ ದೇವ್ರ ಅನ್ಸೋಬೇಕಾರ ಏನ್ ಕಾರಣ? ಅವ ಏನ್ ಪವಾಡ ಮಾಡ್ಯಾನ ಹಿಂದ? ಏನ ಪವಾಡ ಮಾಡಿ ದೇವ್ರ ಅನ್ಸ್ಕೊಂಡಿದೆ ಮುಂದಿನ ಪಾಳ್ಯಕ್ಕೆ ಹೇಳ್ರಿ. ಹೌದಾ ಹೇಳಿದ್ರ ಅವ್ರ ಇನ್ನೊಂದು ಮಾತ ಏನ್ರಿಪ್ಪ? ಆ ಭೃಗು ಮುನಿ ಇದ್ದಾವ ಹೆಂಡತಿ ಸತ್ತು ಬಿದ್ದಿದ ನೋಡಿ. ಹೌದಾ ಅಲ್ಲೇ ಕುತ್ತಲಿನ ಜೀವ ಪಡಸಿ ಅನ್ನುವಂತ ಮಾತು ಹೇಳಿದ್ರು. ಅವ್ರ ಅಪ್ಪ ಹೆತ್ ಹೋಗ್ಯಾನು ಅಂತ ಹೇಳ್ಯಾರ ಅವ್ರು. ಹೆಂಗ ಪಡಿಸಿದ? ಎದ್ರ ಸಂಬಂಧ ಪಡಿಸದ? ಕುತ್ತಲೆ ಪಡಿಸ್ಯಾನಂದ್ರ ಸತ್ತಿರ್ತಕ್ಕಂಥಕ್ಕೇನು ಮುಟ್ಟಿ ಜೀವ ಪಡೆದು, ಏನ ಕಣ್ಲೆ ನೋಡಿದಗಳ ಜೀವ ಪಡೆದು, ಏನ ಕಣ್ಣಿಲಿ ದೃಷ್ಟಿಲಿ ನೋಡಿ ಜೀವ ಕೊಟ್ಟು, ಏನ ಮತ್ತೇನಾರ ಮಾಡಿ ಜೀವ ಕೊಟ್ಟು ಬೇಕಲ್ಲ ಅದಾರ. ಅದನ್ನ ಯಾಕೆ ಮುಚ್ಚಿಟ್ಟು ಮಾತಾಡಿದ್ರಿ ನೀವ? ಅದು ಬರ್ದಿಲ್ಲ, ಅವ್ರಿಗೆ ಹೇಳಂಗಿಲ್ಲ. ಭೃಗು ಮುನಿ ಇದ್ದಾವ ಹೆಣ್ತಿ ಸತ್ತಿದ್ಲು. ಸತ್ತಿಲ್ಲ. ಭೃಗು ಮುನಿ ಇದ್ದಾವ ಹೆಣ್ತಿನ ಜೀವ ಪಡಿಬೇಕಾರ ತಣ್ಣೀರನ್ನು ಗೊಜ್ಜಿ. ತಣ್ಣೀರು ಗೊಜ್ಜಿ ಜೀವ ಪಡ್ದ. ನೀರಂದ್ರ ಏನ? ನೀರಂದ್ರ ಹೆಣ್ಣ. ಮತ್ ನೀವ್ ಯಾಕೆ ಕುರ್ಸಾಲ್ ಮಾಡಕತ್ತಾರಿ? ಮತ್ ನಮ್ಮ ಅವ್ವ ಯಾಕೆ ನಿಮ್ಗೆ ಬೇಕು? ಅಲ್ಲ ಆಚಾರ ಒಳಗ ಗೌಡಿ ಏನೋ ಮಾಡ್ತಿದ್ದತ್ತ. ಇಲ್ಲ ಮತ್ತೀಗ ಹಾಡತಾರ, ಮತ್ ನೀರ್ ಕುಡ್ದು ಹಾಡತಾರ. ಮತ್ ಯಾಕೆ ಬೇಕು? ನಾನ್ ನಿಮಗೆ ಎದಕ್ ಬೇಕ? ಬಾಳ ಶಾಣೆ ಅದಾರ ಮಾಸ್ತರ. ಬಾಳ ಶಾಣೆ. ಮಲ್ಲು ಇಟ್ಟು ಮಾತಾಡ್ತಾರ ಅವ್ರ. ಮಲ್ಲು ಇಟ್ಟ. ಅದಕ್ಕೆ ತಮ್ಮ ಚೌಕಿಯಾಗಂದ್ರು ಹುಣ, ಮಾರ್ಗದಾಗಂದ್ರು ಹೆಣ್ಣ ಗಂಡದಾಗಂದ್ರು ಹುಣ ಮಾತಾಡ್ತಾರ ಅವ್ರ. ಎಲ್ಲಾಕು ಸಜದಾರಿಪ್ಪ. ಭೃಗುಮುನಿ ಹೆಂಡತಿ ಜೀವ ಪಡೆದ. ಹೆಂಗ ಪಡೆದಕ್ಕೊಂದು ಕಾರಣ ಬೇಕಲ್ಲ? ನೋಡಿ ಈಗ ಸೈರಾದೇವಿ ಗಂಡನ ಜೀವ ಮರಳಿ ಪಡೆದ ಅಂದ್ರೆ ಹೆಂಗ ಪಡೆದ ಅನ್ನೋದು ಕಾರಣ ಐತಿ. ಕಾರಣ ಸಾವಿತ್ರಿ ದೇವಿ ಯಮನ ಜೋಡಿ ವಾದ ಮಾಡ್ಬೇಕಾದ್ರು ಹೆಂಗ ಯಮನ ದೇವ್ರ ಜೋಡಿ ವಾದ ಮಾಡಿ ಆಕೆ ಗಂಡನ ಜೀವ ಮರಳಿ ಪಡ್ಕೊಂಡ್ ಬಂದನಕ್ಕೂ ಒಂದು ಕಾರಣ ಐತಿ. ಕಾರಣ ಹಿಂಗ ನಾ ಕಾರಣ ಹೇಳಿ ಇಂತ ನಮ್ಮ ಮಗಳು ಪವಾಡ ಮಾಡ್ಯಾರ ಹೆಣ್ತ್ರಿ.
ನಿಮ್ಮವ್ರ ಏನಾರ ಪವಾಡ ಮಾಡಿದ್ರೆ ಹೇಳಂದ್ರ ಭೃಗುಮುನಿ ನೀರ್ ಗೊಜ್ಜಲ್ದ ಜೀವ ಮಾಡ್ಯಾನು ಹಾ ಒಟ್ ಹಂಗ ಜೀವ ಮಾಡ್ಯಾನ ಅಂದ್ರ ಆಕತೇನ ಹಾ ಮತ್ತ ಬೇಕ ಭೃಗುಮುನಿ ತಣ್ಣೀರ್ ಗೊಜ್ಜಿ ಜೀವ ಪಡ್ದಾನ ಹಾ ಮತ್ತ ಮತ್ತೆ ನೀರ್ ಅಂದ್ರ ಏನ ಹೆಣ್ಣ ಹೆಣ್ಣ ಹೌದಾ ಮತ್ ನೀವು ಅಲ್ಲೇ ಬಂದಿರಲ್ಲ ಸೀರ್ಯಾಗಿನ ಸೂರ್ಗೋಡ್ರಿ ಸೀರೆಗಿನ ಸೂರ ಸೀರಿ ಬಿಟ್ಟು ಆಟ ಇಲ್ರು ಸೀರೆಯಾಗ ಉಳ್ಳಾಡಿ ಹೋಗ್ಯಾರ ಕರೆ ಮತ್ ಸೀರೆ ಬೇಡ ಅಂತಾವ್ರಿ ಬಿಡ್ರಿ ಅದನ್ನ ಹೌದ್ ಹೇಳಿದ್ರ ಅವ್ರ ಏನ್ರಿಪ್ಪ ಒಟ್ಟ ಈ ಪಾಳ್ಯಕ ನಿನ್ನ ತಾಯಿನ ಶ್ರೇಷ್ಠ ಮಾಡ್ಕೋಬೇಕು ಅನ್ನುವಂತ ಮಾತು ಹೇಳ್ಯಾರ ಹಾ ಹಾ ಹೇಳ್ಯಾರ್ಲ ಅದಕ್ಕೆ ಒಟ್ಟ ಗಂಡನ ಸವಾಸ ಇಲ್ದ ಹಾ ಹಾ ಗಂಡನ ಸವಾಸ ಇಲ್ದ ಒಬ್ಬಾಕಿ ಹೆಣ್ಣು ಮಗಳ ಏನ್ ಮಾಡ್ಯಾಳು ಒಂದು ಮಗನನ್ನ ಹಡ್ದಾಳ ಹಾ ಮಗನ್ ಹಡ್ದಾಳ ಮಗ ಹೌದಲ್ಲ? ಹಾ ಈ ತಾಯಿ ಅಂದ್ರ ಒಂದು ಚರ್ಮದ ಚೀಲ ಇದ್ದಂಗ ಯಾರಿಗೆ ಹಾ ಹುಟ್ಟುವಂತ ಮಕ್ಕಳಿಗೆ ಅಟ್ ರಕ್ಷಣೆ ಮಾಡಕ್ಕ ಹೌದಾ ತಾಯಿ ಅಂತ ಒಬ್ಬಾಕಿ ಚರ್ಮದ ಚೀಲ ತೆಗೆದುಕೊಂಡು ರಕ್ಷಣೆ ಮಾಡ್ತಾಳ ರಕ್ಷಣೆ ಮಾಡ್ಯಾಳ ತಾಯಿ ಶ್ರೇಷ್ಠದಾಳ ತಾಯಿ ಹೆಚ್ಚನೆ ಕದಾಳ ತಾಯಿ ತಂದಿಕ್ಕಿದ್ರ 100 ಪಟ್ಟ ಹೆಚ್ಚು ಪೂಜೆ ಹೊಂದ್ಯಾಳ ನಮ್ಮವ್ವ 100 ಪಟ್ಟು ಹೆಚ್ಚು ಪೂಜೆ ಹೊಂದ್ಯಾಳ ನೀವು ತಂದೆ ಶ್ರೇಷ್ಠನತ್ರಿ ತಂದಿಕ್ಕಿದ್ರ ಒಂದ್ 100 ಪಟ್ಟ ಹಾ ಹಾ ನಮ್ಮವ್ವ ಹೆಚ್ಚು ಪೂಜ್ಯದಾಳು ಅನ್ನುವಂತದ ಹೇಳುದದ ನೀವು ನಿಮ್ ಕೇಳುವಂತ ಮಾತಿಗೆ ಉತ್ತರ ಕೊಡೋದ ಜಪ್ಪಣ್ಣ ಹೌದ ಹೌದಾ ಹೌದಿಲ್ಲ? ಹಾ ಅದಕ್ಕ ನಾವು ಹಡದಿರ್ತಕ್ಕಂಥ ತಾಯಿ ಹೆಂಗ್ರಿಪ್ಪ ಒಂದ ಮಗನ ಹಡದ ಮೇಲೆ ಏನೇನ್ ಅನ್ಸೊಂದಾಳಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಜನನಿ ಅನ್ಸೊಂದಾಳ ಅಂಬ ಅನ್ಸೊಂದಾಳ ಮಾತಾ ಅನ್ಸ್ಕೊಂಡಾಳ ಹಾ ಹಾ ತಾಯಿ ಅನ್ಸ್ಕೊಂಡಾಳ ತಾಯಿ ಅನ್ಸ್ಕೊಂಡಾಳ ಹೌದಾ ಇವತ್ತಿನ ದಿವಸ ನೀವು ಹಡದೇನೆ ಅನ್ನುವಂತ ಮಾತು ಹೇಳಕತ್ತಾರೆ ಇವ್ರ ಹೆಂಗ್ ನಾವು ಹಡಿಯುವಂತ ಜಾಗ ಐತ್ರಿ ಏನೋ ಹಡಿತು ಮತ್ ಇವ್ರು ಹೆಂಗ್ ಹಡ್ಯಾರ ಇವ್ರು ನಿಪ್ನ್ಯಾಗ ಗಣಸೂರ್ ಅದನ್ನ ಹೇಳ್ತಾರ ಅಜಪ್ಪಣ್ಣ ಹಾ ಮತ್ ನನಗೂ ಜರ ಸಮಸ್ಯೆ ಅದ ಅವ್ರ ಮ್ಯಾಗ ಹೌದಿಲ್ಲ ನಾವ ಮಕ್ಕಳ ಹಾಡಿದ್ರ ಜನನಿ ಅನ್ಸ್ಕೊಳ್ತೇವ ತಾಯಿ ಅನ್ಸೋತೇವ ಅಂಬ ಅನ್ಸೋತೇವ ಮಾತಿ ಅನ್ಸ್ಕೊಳ್ತೇವ ಹೌದ ಹೌದಾ ಇವತ್ತು ನೀವು ಮಕ್ಕಳ ಹಡದ ಅನ್ನಕತ್ತಾರೆ ತಂದೆ ಆಗಿದೆ ಅನ್ನಕತ್ತಾರೆ ಆಹಾ ನೀವು ಹಡದ ಮಕ್ಕಳ ಹಡದ್ರ ನೀವೇನ ತಂದೆ ಅನ್ಸಂದ್ರ ಪಿತ್ತ ಅನ್ಸಂದ್ರ ಪಾತ ಅನ್ಸಂದ್ರ ಏನ್ ಅನ್ಸಂದ್ರಿ ಇವತ್ ತಂದೆ ಹಡ್ದಾನ ಇವ್ ಮಲಿಯಲ್ಲಿ ಕುಡ್ಸ್ಯಾನ ಇರ್ಲಿ ಹ್ಮ್ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಹಡದಿರ್ತಕ್ಕಂತ ತಾಯಿ ಹಾ ಹಾ ತನ್ನ ತೊಳಿ ಮೇಲೆ ಮಗನನ್ನ ತಗೊಂಡು ಎದಿ ಹಾಲನ್ನು ಕುಡಿಸಿ ಜೋಪಾನ ಮಾಡ್ಯಾಳ ಹಾ ಹಾ ಇವಂಗ್ ಬಾಯಾಗ ಆಟ ಕೊಟ್ಟಾಳ ಇವ್ರ ಗುರುಗಳು ಹೇಳಿದ್ರು ಇದೇ ಒಂದು ಮಾತ ಏನ್ರಿಪ್ಪ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ತಂದೆ ಮೊದಲ ಗುರುವತ್ತ ಹಾ ತಂದೆ ಮೊದಲು ಗುರುವತ್ತ ಯಾರಿಗತ್ತ ಮಗನಿಗೆ ತಂದೆ ಮೊದಲ ಗುರುವತ್ತ ಹಾ ಹಾ ಒಟ್ ತಳ ಹಿಡ್ದು ಬರ್ಬೇಕತ್ತಾರ ಅವ್ರು ಜಗತ್ತಿನಾಗ ಹೇಳ್ಕೊಟ್ಟು ಬಂದಾರ ಏನ್ರಿಪ್ಪ ತಾಯಿ ಮೊದಲ ಗುರು ಮನೆ ಮೊದಲ ಪಾಠಶಾಲೆ ಹಾ ಹಾ ಮನ್ಯಾಗ ತಾಯಿ ಇದ್ದಾಗ ಇವಂಗ ಅಪ್ಪ ಇವಂಗ ಅವ್ವ ಅನ್ನ ಇವಂಗ ಕಾಕ ಇವಂಗ ಅಣ್ಣ ಅನ್ನತಿಲ್ ಕೂತಾರಲ್ಲ ಅಣ್ಣ ಕಲ್ಸಕ್ಕೆ ಅವ್ವ ಮನ್ಯಾಗ ಎಲ್ಲಾ ಕಲ್ಸಕ್ಕವ್ವ ಹಾ ಮತ್ ನಿಮ್ಮ ಅಪ್ಪ ಪಾಲನೆ ಪೋಷಣೆ ಮಾಡಕ್ಕವ್ವ ಇವ್ರ ಅಪ್ಪ ಹೆಂಗ್ ಕಲ್ಸಾರ ಗೊತ್ತಾನ ಓ ಸರಿಯಾದ ಅಂಗಡಿ ಹೋಗೋ ಏ ಒಂದ್ 90 ಸರಿ ತರೋಗ ಅಲ್ಲೇ ಮೇವ್ ಮಾಡೋ ತಗೊಂಬ ಒಂದ್ ನಾವು ಇದನ್ನ ಕಲ್ಸಾವ್ರಿ ಇವ್ರ ಇದನ್ನ ಎಲ್ಲಾ ಕಲ್ಸಕ್ಕೆ ತಾಯಿ ಅದಾಳ ಹೌದ್ ತಾಯಿ ಜಗತ್ತಿನೊಳಗ ಶ್ರೇಷ್ಠವಾಗಿರ್ತಕ್ಕಂತ ವಸ್ತು ಅದಾಳ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹಾ ಇದೇನ ಪಾಳ್ಯಕ್ಕೆ ಹೆಂಡತಿ ಹೆಂಗ ಶ್ರೇಷ್ಠತ್ವ ವಾದ ಮಾಡ್ಯವ ಹಾ ಹಾ ಈ ಪಾಳ್ಯದಾಗ ತಾಯಿ ಹೆಂಗ ಶ್ರೇಷ್ಠತ್ವ ವಾದ ಮಾಡಕತ್ತೇವ ಹೌದ್ ಹೌದು ಅವ್ರ ಒಟ್ಟ ಕುಡ್ಸಲಾಗಬಾರ್ದು ಹೆಣ್ಣ ಗಂಡಿನ ಸಂಬಂಧ ಇರಬಾರ್ದಂತಾರು ಹಾ ಹಾ ಇವ್ರು ನೋಡ್ರ ಭೃಗುಮುನಿ ಮತ್ತ ಹಾ ಹಾ ಆ ಸತ್ಯ ಹೆಂಡತನ ಜೀವ ಪಡ್ದಾಳ ಹೆಂಗ ಪಡ್ದ ಹಾ ಹಾ ಹೆಂಗ್ ಪಡ್ದ ಅಲ್ಲಿ ನೀರು ಗೊಜ್ಜಿದಾಗ ಜೀವ ಬಂದೈತಿ ಅಲ್ಲಿ ನಮ್ಮ ಅವ್ವ ಇದ್ದಾಗ ನಿಮ್ಮ ಅಪ್ಪ ನಮ್ಮ ಅವ್ವ ಇದ್ದಾಗನ ನಿಮ್ಮ ಅಪ್ಪ ಇದ್ದಾನ್ ನಿಮ್ಮಪ್ಪ ಜೀವ ಪಡ್ದ ಅನ್ನುವಂತದ ಹೌದ್ ಹೆಂಗ ಪುರಾಣದಾಗ ಮಚ್ಚಿ ಪುರಾಣದಾಗ ಬರ್ದಿಟ್ಟಾರ ಹೌದ್ ಹೌದಾ ಹೌದಿಲ್ಲ ಹಾ ಹೇಳಿದ್ರ ಅವ್ರು ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಆ ಪಾರ್ವತ ದೇವಿಗೆ ಪರಮಾತ್ಮ ಇದ್ದಾವ ಕಾಳಿ ಅಂದಾನ ಕಾಳಿ ಅಂದಾನ ಕಾಳಿ ಅಂದಿದ್ ಕಟ್ಟ ಚೇಷ್ಟಾ ಮಾಡಿದಕ್ಕಾಗಿ ನಿಮ್ಮ ಅವ್ವ ಸಿಟ್ಟು ಮಾಡಿಪ್ಪ ಇದಕ್ ತಪ ಮಾಡಕ್ ಹೋಗ್ಯಾಳ ಅನ್ನುವಂತ ಮಾತು ಹೇಳಿದ್ರಿ ಹೇಳ್ಯಾರಿಪ್ಪ ಹೆಂಗ್ರಿ ಗುರುಗಳ ಎಲ್ಲಿ ಐತ್ರಿ ನಿಮ್ ರೂಟ್ ಏನ್ ಗಂಡ ಹೆಚ್ಚು ಮಾಡಕ್ ಬಂದಾರಿ ಭಾಷೆನರಿಪ್ಪ ಅವ್ರು ಅಲ್ಲ ಪಾರ್ವತಿ ಪರಮಾತ್ಮ ಇದ್ದವ್ರು ಇಬ್ಬರು ಮಾತಿನಲ್ಲಿ ಚಕಮಕ ನಡೆದಿತ್ತ ಹಾ ಹಾ ಚಕಮಕಿ ಹಾ ಹಾ ಪರಮಾತ್ಮ ಇದ್ದಾವ ಪಾರ್ವತಿಗಂತಾನ ಏನಂತಾನು ಈ ಎಟ್ಟರ ಕಪ್ಪಗದಿ ಎಟ್ಟರ ಕರ್ಗದಿ ಅಂತಾನ ಹಾ ಹಾ ಎಟ್ ಕಾರಗದಿಯವ ಪಾರ್ವತಿ ಕರ್ಗದಿ ಅಂದಿದ್ದಕ್ಕೆ ಒಂದೇ ಒಂದ ಮಾತಿಗೆ ಸಿಟ್ಟು ಬಂದ ಪಾರ್ವತಿ ದೇವಿ ತಪ ಮಾಡ್ತಂತ ಪರ್ವತಕ್ಕೆ ಹೋಗ್ಯಾಳ ಹಾ ಅಲ್ಲಿ ಒಂಟಿಗಾಲ ನಿಂತ ತಪಸ್ಸನ ಮಾಡ್ಯಾಳ ಎಲೆ ತಿಂದಾಳ ಗಡ್ಡೆ ಗೆಣಸು ತಿಂದಾಳ ಹಾ ಹಾ ಗಾಳಿಯನ್ನು ಸೇವಿಸಿ ತಪ ಮಾಡಿ ಮಾಡಿ ತಾನ ಹಾ ಪ್ರತ್ಯಕ್ಷವಾಗಿ ಬಂಗಾರ ಬಣ್ಣವನ್ನು ಪಡ್ಕೊಂಡು ಬಂದಾಳ ಹೊಳ್ಳಿ ನಿನ್ನ ಪರಮಾತ್ಮನ ಹತ್ರ ನಿಮ್ಮ ಅಪ್ಪಂದ ಏನು ಅಲ್ಲಿ ಒಟ್ಟ ನಮ್ ಟಚ್ ಬೇಡ ನಿಮ್ಮ ಅಪ್ಪ ಇಟ್ಟೆಲ್ಲ ಮಾಡಕ್ಕಿದ್ರ ಮೊದಲ ಹಾ ಹಾ ಪಾರ್ವತಿನ ಬೈದಾನಿಲ್ಲ ಬೈದ್ರು ಬೈವಲಕ್ಕಾಗಿತ್ತ ಹೌದಾ ಪಾರ್ವತಿ ಬೇದನಿ ಪರಮ ಅಲ್ಲಿ ತಕ ನೀ ಪರ್ವತ ತಕ ಹೋಗ್ಬೇಡ ಹಾ ಹಾ ನಿನಗೆ ಇಲ್ಲೇ ಬಂಗಾರ ಬಣ್ಣ ಕೊಡ್ತಂತೆ ಅಲ್ಲೇ ಕೊಡ್ಬೇಕಾಗಿತ್ತು ಯಾಕೆ ನನ್ನ ಅಲ್ಲಿ ಹೋದಾಗ ಪರ್ವತ ಬಣ್ಣ ಪಟ್ಟ ಮತ್ ನಿಮ್ಮ ಅಪ್ಪ ಏನ್ ಮತ್ ಇಲ್ಲಿ ಏನ್ ಮಾಡತ್ತಿದ್ದ ನಿಮ್ಮಪ್ಪ ಅಟ್ಟು ಶ್ರೇಷ್ಠ ಆಗಿದ್ರ ನಿಮ್ಮ ಅಪ್ಪ ಅಟ್ಟು ಹೆಚ್ಚಾಗಿದ್ರ ಹಾ ಹಾ ಪಾರ್ವತ ದೇವಿ ಇಲ್ಲೇ ಮನ್ಯಾಗ ಇದ್ದಳ ಹೌದ್ ಹೌದಾ ಏನೋ ಬೈದ್ ಬೇದನಿ ನಿನಗೆ ಬಂಗಾರ ಬಣ್ಣ ಕೊಡ್ತಂತ ಕೊಟ್ಟು ಬಿಡ್ಬೇಕಾಗಿತ್ತು ಕೊಡ್ಬೇಕಾಗಿತ್ಲ ಯಾಕೆ ನನ್ನ ತಪ್ಪ ಮಾಡಿದಾಗ ಗಪ್ಪ ಅದ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಯಾಕೆ ಗಪ್ ಕೂತ ನಿಮ್ಮ ಅಪ್ಪ ಶಿವಪ್ಪ
ನಮ್ಮವನ ತಪಕ್ಕೆ ಮೆಚ್ಚಿ ಹಾ ಹಾ ನಮ್ಮವ್ವನ ಭಕ್ತಿಗೆ ಮೆಚ್ಚಿ ಹೌದಾ ನಿಮ್ಮಪ್ಪ ಬಂಗಾರಮ್ಮನ ಕೊಟ್ಟ ನಮ್ಮವ್ವ ಪಡ್ಕೊಂಡು ಬಂದಾಳ. ಹಾ ನಮ್ಮವ್ವ ಪಡ್ಕೊಂಡ್ ಬಂದಾಳ. ನಿಮ್ಮ ಗಂಡ ಹೆಚ್ಚಾಗಿತ್ತಾರ ಮಾಡ್ಕೊಂಡಿರ್ತಕ್ಕಂಥ ಗಂಡ ಹೆಚ್ಚಾಗಿತ್ತಂದ್ರ ಹಾ ಹಾ ಎಲ್ಲಿ ಬೇದಿದ್ಲ ಅಲ್ಲೇ ಕೊಟ್ಟಿದ್ರ ಹೌದಪ್ಪ ನಿಮ್ಮ ಗಂಡ ಹೆಚ್ಚ ಅಂತಿದ್ದು ನಾವು. ಹೌದ್ರಿಪ್ಪ. ಹೌದಿಲ್ಲ ಹಾ ನೀವು ಹೇಳಕ್ ಬಂದ್ರಿ ನಮ್ಮ ಗಂಡ ಮಕ್ಳು ಹೆಚ್ಚ ಹಚ್ಚ ಗಂಡ ಹೆಚ್ಚ ಗಂಡ ಶ್ರೇಷ್ಠ ಅನ್ನುವಂತ ಮಾತು ಹೇಳಾಕತ್ತಾರ ನೀವು. ಹಾ ಹೆಚ್ಚ ಹುಚ್ಚ ಹತ್ತತಿ ಯಾವತ್ತನ್ನ ಹೇಳಿದ್ರ ಅವ್ರು ಇನ್ನೊಂದು ಮಾತು ಹೇಳಿದ್ರ ಅಜ್ಜಪ್ಪನ ಏನ್ರಿಪ್ಪ ಆ ಶರೀರ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಯಾವ್ದೋ ಒಂದು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಪಾದರಕ್ಷೆ ಹೆಂಗ ಹೊರಗ್ ಬಿಟ್ಟು ಬರ್ತಲ್ಲ ಹಾ ಹಾ ಆ ಪಾದರಕ್ಷೆ ಮುಖ್ಯ ಅಲ್ಲ ಅಲ್ಲ ದೇವ್ರಿಗೆ ಬಂದು ಹೋಗೋದು ಮುಖ್ಯ ಐತಿ ಅನ್ನುವಂತ ಮಾತ ಹೇಳ್ಯಾರಿಪ್ಪ. ತಾತ್ಪರ್ಯ ಕೊಟ್ಟ ಹಾ ಹಾ ಶರೀರ ಬಗ್ಗೆ ಹೋಲಿಸ್ಯಾರ. ಹಾ ಹೋಲಿಸ್ಯಾರ ಈ ಹೋಲಿಸ್ಯಾರ. ಶರೀರ ಒಂದು ಸತ್ತೈತಿ ಇದನ್ನ ಅಂಗಡಿಯಾಗ ಇಟ್ಕೋರಿ ಹಾ ಹಾ ಹೊಳ್ಳಿ ಬಂದು ಒಯ್ತನಂದ್ರ ಯಾರು ಒಯ್ಯಂಗಿಲ್ಲ ಅನ್ನುವಂತ ಮಾತ ಹೇಳ್ಯಾರ ಅನ್ನುವಂತ ಮಾತ ಸರ್ಜೋಡಿ ಕಲಾವಂತರು ಮಾತಾಡ್ಯಾರ. ಹೌದಾ ಒಂದ್ ಮಾತು ಕೇಳದ ಅವ್ರನ್ನ ಏನ್ ಕೇಳಿದ್ರಿಪ್ಪ ಆತ್ಮ ಇದ್ದಾಗನ ಶರೀರ ಐತಿ ಅನ್ನುವಂತ ಮಾತು ಹೇಳಕತ್ತಾರ ನೀವು. ಹಾ ಹೇಳ್ಯಾರಲ್ಲ ಹೌದಲ್ಲ? ಸರಿದೈತತ್ತ. ಆತ್ಮ ಇದ್ದಾಗನ ಶರೀರಕ್ಕೊಂದು ಬೆಲೆ ಐತಿ ಅನ್ನುವಂತ ಮಾತು ಹೇಳಕತ್ತಾರ ಒಪ್ಪುವಂತ ಮಾತದ. ಹೌದಾ ನಿಮ್ಮ ಆತ್ಮ ಒಂದ ತಗೊಂಡ್ ಬಂದ್ ದೇವ್ರ ಗುಡಿಯ ನಮಸ್ಕಾರ ಮಾಡಿ ಹೋಗ್ಬೇಕಾಗಿತ್ತ ನೀವ. ಮತ್ತ ಅಲ್ಯಾಕ ತಂದ ನಮ್ಮನ ಯಾಕೆ ಶರೀರ ತಗೊಂಡ ಬಂದ ಆತ್ಮ ದೇವ್ರ ಗುಡಿಯಾಗ ನಮಸ್ಕಾರ ಮಾಡಿದ್ರಿ? ನೀವು ಆತ್ಮ ಒಂದ ಒಳಗೋಗಿ ಬರ್ಬೇಕಾಗಿತ್ತಲ್ಲ ದೇವ್ರಿಗೆ ಸ್ವಾಮಿ ಮಾಡಿ. ಹೌದಿಲ್ಲ? ಮತ್ ನಾ ಯಾಕಲ್ಲಿ ಶರೀರ ಬೇಕಾತು ಜಿಗದ ಗಂಟೆ ಬಡದ್ರಿ ಈ ಟನ್ನ ಶರೀರ ಇದ್ದಾಗನ ಈ ಆತ್ಮಕ್ಕೆ ಬೆಲೆ ಅದ. ಹೌದಾ ಹೌದಿಲ್ಲ? ಹಾ ಈ ಶರೀರ ಇಲ್ಲ ಅಂದ್ರೆ ಈ ಆತ್ಮಕ್ಕೆ ಬೆಲೆ ಇಲ್ಲ. ಬೆಲೆ ಇಲ್ಲ. ಈ ಆ ಶರೀರ ಹೆಂಗಂದ್ರ ಹಂಗ ಈಗ ಅಜ್ಜಪ್ಪನ ಅದಿ ಅಂದ್ರೆ ನೀನ್ ನೋಡಾಕ್ ಚಂದ ಅದಿ ಅಂದ್ರೆ ಮ್ಯಾಗಿನ ಶರೀರ ನೋಡಿ ನಿನಗ್ ಚಂದ ಅಂದಾರ. ಚಂದ ಅಂದಾರ. ಒಳಗಿನ ಆತ್ಮ ನೋಡಿ ಚಂದ ಅಂದಾರ ನಿನಗ. ಒಳಗ್ ನಿಮ್ಮ ಅಪ್ಪ ನನ್ ಒಳಗ್ ಡೊಕ್ಕೊಂದಾನ ಹಿಂಗ. ಅದಕ್ಕೆ ಬಹಳ ಶಾನ್ಯಾರದಾರ ಸರ್ಜೋಡಿ ಕಲಾವಂತರ. ಬಾಳ ಸೇನ್ಯಾರಿಪ್ಪ. ಅದಕ್ಕೆ ನಮ್ಮನ್ನೊಂದು ಮಾತು ಹೆಂಗ ಕೇಳ್ಯಾರಪ್ಪ ಅಂತ ಕೇಳಿದ್ರ ಏನ್ ಕೇಳ್ಯಾರಿಪ್ಪ? ಸರ್ಜೋಡಿ ಕಲಾವಂತರ ಹೇಳಿದ್ರ ಮಗ ಏನ್ರಿಪ್ಪ? ಆ ಶರೀರದಿಂದ ಏನಾರ ಇದ್ರೆ ಬೆಳೆಸ್ರನು ಅಂತ ಮಾತು ಹೇಳ್ಯಾರ. ಆಹಾ ಸತ್ತ ಶರೀರದಿಂದ ಕಡಕಡದ ಭಾಗಗಳನ್ನ ಮಾಡ್ಯಾರ. ಭಾಗದಿಂದ ಒಂದೊಂದು ವಸ್ತು ಹುಟ್ಟ್ಯಾವ. ಒಬ್ಬೊಬ್ರು ದೇವತೆಗಳು ಹುಟ್ಟ್ಯಾರ. ಹುಟ್ಟ್ಯಾರ ಶರೀರದಿಂದ ಹುಟ್ಟಿರ್ತಕ್ಕಂಥ ಇತಿಹಾಸ ಹೆಂಗ ಹಿಂದ ಪುರಾಣದಾಗ ಬರ್ದಿಟ್ಟಾರ. ಹೌದ್ರಿಪ್ಪ. ಹೌದಿಲ್ಲ? ಹೌದ್. ಇವತ್ತಿನ ದಿವಸ ನೀವು ಶ್ರೇಷ್ಠ ಅನ್ನಕತ್ತರಿ. ಹಾ ನಿಮ್ಮ ಆತ್ಮದಿಂದ ಅಂತದ್ ಏನಾರ ಹುಟ್ಟಿದ್ರ ಮುಂದಿನ ಪಾಳಕ್ಕೆ ಹೇಳ್ರನು ಅಂತ ಮಾತಿಟ್ಟ. ಹೌದಾ ಇನ್ನೊಂದು ಮಾತು ಹೇಳ್ಯಾರ ಅವ್ರ ತಮ್ಮ ಪರಮಾತ್ಮನಿಂದ್ರ ಏನ ಗಿಡ ಗಂಟೆ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಹುಟ್ಟ್ಯಾವತ್ತ. ನೋಡ ನಮ್ಮ ದೇವಾದಿ ದೇವತೆಗಳಿಂದ ಏನ್ ಹುಟ್ಟ್ಯಾವಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಕುರಿ ಆಡ ಎಮ್ಮಿ ಒಂಟೆ ಕತ್ತೆ ಕುದುರೆ ಗಿಡ ಗಂಟೆ ಪಶು ಪಕ್ಷಿ ಏನೆಲ್ಲ ಹಸರಾಗಿರ್ತಕ್ಕಂಥ ಹುಲ್ಲು ಸಹಿತ ಹುಟ್ಟಿ ಬಂದದ. ನಮ್ಮ ಅವ್ವನಿಂದ ಹುಟ್ಟಿ ಬಂದದ. ಹೌದು ಹಾಡುವಂತ ಹಾಡಿನಲ್ಲಿ ಒಂದು ಮಾತು ಕೇಳ್ಯಾರ ಅವ್ರು ನಮ್ಮನ್ನ. ಏನ್ರಿಪ್ಪ? ನೀವು ಬಂದ ಮೊದಲ ಪ್ರಕೃತಿನ ಹಾಡಕತ್ತರಿ. ಆ ನಂತರ ರಾಮದೇವ್ರು ಯಾಕೆ ಹುಟ್ಟಿಸಿರಿ ನಿಮ್ಗೆ ಎದಕ್ ಬೇಕಾಗಿತ್ತು ಅನ್ನುವಂತ ಮಾತು ಕೇಳ್ಯಾರ ಅವ್ರ. ನಮ್ಮ ಅಪ್ಪ ನಿಮ್ಮ ಅವ್ವನಿಂದ ಯಾಕೆ ಹುಟ್ಟಬೇಕಂತ ಕೇಳ್ಯಾರ. ಒಂದ್ ಮಾತದ ಇಲ್ಲಿ ಹೆಂಗ ಸರ್ಜುಡಿ ಕಲಾವಂತರ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಇವತ್ತು ಹೆಣ್ಣ ಗಂಡ ಅಂದ್ರೆ ಗಂಡ ಹೆಂಡ್ರಿ ಇಬ್ರು ಜೋಡ್ ಮಾಡಿಬಿಟ್ಟಾರ. ನಿನ್ನ ನಾ ಬೈಬೇಕು ನನ್ನ ನೀ ಬೈಬೇಕ. ನನ್ನ ಮುರಿದ್ ನೀ ಆಡ್ಬೇಕು ನಿನ್ನ ಮುರಿದ್ ನಾ ಆಡ್ಬೇಕ ಅಂದ್ರ ಜಗಳ ಹತ್ತದಿಲ್ಲ ಅಂದಾಗ ಬೋಗಣ್ಣ ನೀರ್ ಕಾಯುವ. ಹೌದಿಲ್ಲ? ನೀ ಅಕಡೆ ಮುದ್ದೆ ಮಕ್ಕೊಂಡಿ ನಾ ಈ ಕಡೆ ಮುದ್ದೆ ಮಕ್ಕೊಂಡಿ ಅಂದ್ರೆ ಮಕ್ಳು ಹುಟ್ಟತಾವನ. ಗಂಡ ಮಹಾರಾಷ್ಟ್ರದಾಗ ಏನ್ ಕರ್ನಾಟಕದಾಗ ಹೆಂಗ್ ಮಕ್ಳು ಹುಡ್ತಾವು ಹೇಳ ಇಲ್ಲಿ. ಹಂಗೆಲ್ಲ ಆಗಂಗಿಲ್ಲ. ಮತ್ ಹೆಂಗ್ರಿಪ್ಪ? ಗಂಡ ಹೆಂಡ್ರನ್ನ ಇಬ್ರು ಜಗಾಡ್ಬೇಕು. ನಿನ್ನ ನಾ ಬೈಬೇಕು ನನ್ನ ನೀ ಬೈಬೇಕು. ನಿನ್ನ ಹುಟ್ಟಿಸಿ ನಾ ಹಾಡ್ಬೇಕು ನಾನು ಹುಟ್ಟಿಸಿ ನೀ ಹಾಡ್ಬೇಕ. ನೀ ಮಗಲಾಗ ಬಂದಾರ ಗಂಡ ಹೆಂಡ್ರದ ಜಗಳ ಶುರು ಆಗ್ತೈತಿ. ಹೌದಾ ನಿನ್ನ ಮುಖ ಆ ಕಡೆ ನನ್ನ ಮುಖ ಈ ಕಡೆ ಅಂದ್ರೆ ಜಗಳ ಆಗ್ತೈತೇನ? ಜಗಳ ಆಗಂಗಿಲ್ಲ ಏನು ಆಗಂಗಿಲ್ಲ. ಹೌದಿಲ್ಲ? ಹೌದ್. ಅದಕ್ಕೆ ಸರ್ಜೋಡಿ ಕಲಾವಂತರ ಬಾಳ ಸೇನ್ಯಾರ ಅಜ್ಜಪ್ಪನ. ಬಾಳ ಸೇನ್ಯಾರಿಪ್ಪ. ನೋಡೋಣ ತಾಯಿ ಹೆಂಗ ಶ್ರೇಷ್ಠದ ಅನ್ನುವಂತ ನಾವ್ ಹೇಳ್ಯಾವ. ಮುಂದಿನ ಪಾಳ್ಯಕ್ಕೆ ಬಂದ ಏನೋ ಆಯಿನ ಅಜ್ಜನ ಇಡ್ತಾನ ಅನ್ನುವಂತ ಮಾತು ಹೇಳ್ಯಾರ. ಹೌದಾ? ನೋಡೋಣ ಏನು ಸಾರಾಂಶ ಕೊಡ್ತಾರ ಆಯಿ ಅಜ್ಜ ಅನ್ನುವಂತ ಮಾತು ಇಟ್ಕೊಂಡ. ಹೌದಾ? ಆಗಲೇ ಒಂದ ಘರ್ಷಣೆ ಕೇಳಿದ್ದು ನಾವ್ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ? ಶ್ರೀಕೃಷ್ಣ ಪರಮಾತ್ಮ ಏನಪ್ಪಾ ಅಂತ ಕೇಳಿ ಗೋಕುಲದಲ್ಲಿ ಆ ಸೃಷ್ಟಿ ಕಾರ್ಯ ಮಾಡುವಾಗ ಒಬ್ಬಕ್ಕೆ ದೇವಿ ಉದ್ಭವ ಆಗಿ ಬಂದಾಳ. ಹೌದಾ? ಹೆಸರು ಏನ? ಹೌದಾ? ಆಕೆ ತಲ್ಯಾಗ ಹೂವಿನ ಮಾಲಿ ಹಾಕೊಂಡಾಳ. ಮಾಲಿ ಹೆಸರು ಏನ ಅಂತ ಕೇಳಿದ್ ನಾವು. ಹೌದ್ರಿಪ್ಪ. ಅದಕ್ಕೆ ಪೂರ್ವ ಕಾಲದಲ್ಲಿ ಗೋಕುಲದಲ್ಲಿ ಶ್ರೀಕೃಷ್ಣ ಸೃಷ್ಟಿ ಕಾರ್ಯ ಮಾಡುವಾಗ ಅವನ ರೂಪದಿಂದ ಪ್ರಕೃತಿ ಉದ್ಭವ ಆಗ್ಯಾಳ. ಹೌದಾ? ಆಕೆ ಒಂದು ಮಾಲಿ ಹಾಕೊಂಡಾಳ. ಯಾವ್ದಪ್ಪ ಅಂತ ಕೇಳಿದ್ರ ಯಾವ ಮಾಲ್ರಿಪ್ಪ? ಮಾಲತಿ ಮಾಲೆ ಅಂತಕ್ಕಂಥದ್ದು ಒಂದು ಮಾಲಿ ಹಾಕೊಂಡಾಳ. ಇದು ಬ್ರಹ್ಮ ವೈವರ್ತ ಪುರಾಣ. ಹೌದು ನಾವ್ ಕೇಳಿರ್ತಕ್ಕಂಥ ಘರ್ಷಣೆಗೆ ನಾವಾಗ ಉತ್ತರ ಕೊಟ್ಟಿವಿ ಅಜ್ಜಪ್ಪನ. ಹೌದ್ರಿಪ್ಪ. ಇನ್ನೊಂದು ಹೆಂಗಪ್ಪ ಅಂತ ಕೇಳಿದ್ರೆ ಘರ್ಷಣೆ ನಮ್ದ ಹೆಂಗ್ರಿಪ್ಪ? ಆ ಮನುಷ್ಯ ಸತ್ ಮೇಲೆ ಸುಡ್ತಾರೋ ಇಲ್ಲಕಂದ್ರ ಮಣ್ಣು ಕೊಡ್ತಾರ. ಮನುಷ್ಯ ಸತ್ತರ ಬೇಕಾರ ಕಟ್ಟಿಗೆ ಓದಿರ್ತಾರೋ ಬೇಕಾರ ಮಣ್ಣು ಕೊಡ್ತಾರ. ಹೌದಿಲ್ಲ? ಈ ಸತ್ತ ಮನುಷ್ಯನ ಸುಡ್ತಾರೋ ಇಲ್ಲಕ ಮಣ್ಣು ಕೊಡ್ತಾರೋ. ಈ ಹಿಂದಿನ ದೇಹ ಹೋದ್ಮೇಲ
ಹಿಂದಿನ ದೇಹ ಹೋದ್ಮ್ಯಾಲ ಈ ಶರೀರ ಏನ್ ಹೊಕ್ಕತ್ತೆ ಹೌದಾ ಇದು ಹೋದ್ಮ್ಯಾಲ ಹಾ ಪಾಪ ಪುಣ್ಯ ಲೆಕ್ಕ ಹಾಕಿ ಪಾಪ ಪುಣ್ಯ ಲೆಕ್ಕ ಹಾಕಿ ಪಾಪ ಪುಣ್ಯ ಲೆಕ್ಕ ಹಾಕಿ ಬ್ಯಾರೆ ಜನ್ಮ ತಾಳೆ ಮನುಷ್ಯ ಹುಟ್ಟಿ ಬರ್ತಾನ ನೀವು ಹುಟ್ಟಿ ಬರ್ತಾನ ಮನುಷ್ಯ ಹಿಂದಿನ ಶರೀರ ಹೋಗಿ ಬಿಡ್ತೈತಿ ಹಾ ಇನ್ನು ಮತ್ತೆ ಹುಟ್ಟಬೇಕಾರ ಎಲ್ಲ ನಮ್ಮ ಪಾಪ ಪುಣ್ಯ ನಾವು ಏನೇನ್ ಮಾಡ್ಯಾವಲ್ಲ ಹಾ ಆ ಕರ್ಮಾದಿಗಳ ಫಲವಾಗಿ ಹೌದಾ ಮತ್ತ ಮನುಷ್ಯ ಹುಟ್ಟಿ ಬರ್ತಾನೆ ಯಾವ್ದೋ ಒಂದು ಪ್ರಾಣಿಯರಾಗಿ ಹುಟ್ಟಿ ಬರ್ತಾನೆ ಪಕ್ಷಿಯರಾಗಿ ಹುಟ್ಟಿ ಬರ್ತಾನೆ ಏನಾರಾಗಿ ಗಿಡ ಗಂಟರಾಗಿ ಹುಟ್ಟಿ ಬರ್ತಾನ ಹುಟ್ಟಿ ಬರ್ತಾನ ಆ ಹುಟ್ಟಿ ಬಂದಾಗ ಹೌದ್ ಪುಣ್ಯ ಮಾಡಿದವ ಯಾವ ಪಾಪ ಪಡಿತಾ ಪುಣ್ಯ ಮಾಡಿದವ ಯಾವ ಜನ್ಮ ಪಡಿತಾನೋ ಪಾಪ ಮಾಡಿದವ ಯಾವ ಜನ್ಮ ಪಡಿತಾನ ಅನ್ನುವಂಥದ್ದು ನನ್ನ ಘರ್ಷಣೆ ಅದ ಘರ್ಷಣೆ ಅದ ಚಿಕ್ಕ ಘರ್ಷಣೆ ಅದ ಹೌದಿಲ್ಲ ಸತ್ ಮೇಲೆ ಸುಡ್ತಾರೋ ಇಲ್ಕ ಮಣ್ಣು ಕೊಡ್ತಾರ ಮಣ್ಣು ಕೊಡ್ತಾರ ಆ ಶರೀರ ಹೋತ ಆ ಶರೀರ ಹೋದ್ಮೇಲೆ ಲೆಕ್ಕ ಹಾಕ್ತಾರ ನಮ್ದೆಲ್ಲ ಲೆಕ್ಕ ಹಾಕ್ತಾರಿಪ್ಪ ಏನು ಪುಣ್ಯ ಮಾಡೇನೋ ಏನು ಪಾಪ ಮಾಡೇನೋ ಅನ್ನುವಂತದ ಏನ್ ಚಲೋ ಮಾಡಿದೆ ಏನ್ ಕೆಟ್ಟ ಮಾಡಿದೆ ಹೌದಿಲ್ಲ ಆ ನಂತರ ಪುಣ್ಯ ಮಾಡಿದ್ರೆ ಯಾವ ಜನ್ಮ ಪಡಿತಾನೋ ಪಾಪ ಮಾಡಿದ್ರೆ ಯಾವ ಜನ್ಮ ಪಡಿತಾನ ಅನ್ನುವಂಥದ್ದು ನನ್ನ ಘರ್ಷಣೆ ಅದ ಹೌದಾ ಸರ್ಜುಳಿ ಕಲಾವಂತರು ಬಂದ್ರೆ ಹೇಳ್ರಿ ಬರ್ಲಿಕ್ಕೆ ಈ ಕಡೆ ಕೇಳ್ರಿ ಇಲ್ಲಂದ್ರ ನಾವು ಹೇಳಾಕ ರೆಡಿ ಅನ್ನುವಂತ ಮಾತು ಹೇಳಿ ಹೌದಾ ಇನ್ನೊಂದ್ ಎರಡು ಚಾಲಿ ಎರಡು ಸರ್ಜುಳಿ ಕಲಾವಂತರ ಚಾನ್ಸ್ ಕೊಡೋಣ್ರಿಪ್ಪ ಏನ ಅವ್ರ ಕೇಳಿದಕ್ಕ ಉತ್ತರ ಹೇಳ್ಬೇಕಾಕೈತಿಗಪ್ಪ ಹಂಗ ಮಾಡ್ಬೇಡಪ್ಪ ಕುದುರೆ ಕೊಲ್ಬೇಡ ಏನ ಮಾತಾಡ್ಬೇಡ ಅಂದ್ರೆ ನಾವು ಮಾತಾಡಂಗಿಲ್ಲ ಗಪ್ಪ ಇರ್ತು ಅಲ್ಲೇ ತೋ 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 ತೋ